ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಮಂತ್ರಾಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ. ರಾಯರ ಬೃಂದಾವನ ಸೇರಿ 3 ದೇಗುಲಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ಈ ಬೆನ್ನಲ್ಲೇ ಆಂಜನೇಯ ದೇಗುಲದ ಪ್ರಧಾನ ಅರ್ಚಕರು ಡಿಕೆ ಸಿಎಂ ಆಗೋದಾಗಿ ಭವಿಷ್ಯ ನುಡಿದಿದ್ದಾರೆ. ಪ್ರಾರ್ಥನೆ ಮತ್ತು ಪ್ರತಿಫಲ. ದೈವ ಭಕ್ತ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಈ ಎರಡರ ಮೇಲೆ ಎಲ್ಲಿಲ್ಲದ ನಂಬಿಕೆ. ರಾಜಕಾರಣದಲ್ಲಿ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ. ದೇವರು ಪ್ರಾರ್ಥನೆಯನ್ನ ಈಡೇರಿಸ್ತಾನೆ ಅಂತ ಆಗಾಗ ಹೇಳಿಕೊಳ್ತಲೇ ಬಂದಿದ್ದಾರೆ. ಇದರ ನಡುವೆ ಮೊನ್ನೆಯಷ್ಟೇ ಹಾಸನಾಂಬೆ ದೇಗುಲದಲ್ಲಿ ಖಡ್ಗಮಾಲಾ ಸ್ತೋತ್ರ ಪಠಣ ಮಾಡಿದ್ರು. ಈ ಬೆನ್ನಲ್ಲೇ ಕನಕಪುರದ ಬಂಡೆ ರಾಯರ ಸನ್ನಿಧಿಯಲ್ಲೂ ಸಂಕಲ್ಪ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ದಂಪತಿ ಮಂತ್ರಾಲಯಕ್ಕೆ ಭೇಟಿ ಕೊಟ್ಟರು. ಗುರು ರಾಯರ ಮೂಲ ವೃಂದಾವನಕ್ಕೆ ಪೂಜೆ ಸಲ್ಲಿಸಿ ರಾಯರ ಬೃಂದಾವನದ ಎದುರು ಕೆಲ ಹೊತ್ತು ಕುಳಿತು ಸಂಕಲ್ಪ ಮಾಡಿದ್ದಾರೆ. ಡಿಕೆ ಮೂಲ ರಾಮದೇವರ ಮಹಾಭಿಷೇಕದಲ್ಲಿ ಭಾಗಿಯಾದರು. ಈ ವೇಳೆ ಸುಬುಧೇಂದ್ರ ತೀರ್ಥರು ಡಿಕೆಗೆ ಶಾಲು ಹೊದಿಸಿ ಸನ್ಮಾನಿಸಿದ್ದಾರೆ. ಅಷ್ಟೇ ಅಲ್ಲ, ಡಿಕೆ ಶಿವಕುಮಾರ್ ದಂಪತಿಗೆ ಮಂತ್ರಾಕ್ಷತೆ ಫಲಪ್ರಸಾದ ನೀಡಿ ಆಶೀರ್ವದಿಸಿದ್ದಾರೆ. ಈ ವೇಳೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ಎಲ್ಲಾ ಕಾರ್ಯಕ್ಕೂ ಗುರುವಿನ ಅನುಗ್ರಹದ ಅವಶ್ಯಕತೆ ಇದೆ ಎಂದಿದ್ದಾರೆ. ದೇವರ ಅನುಗ್ರಹಕ್ಕೆ, ರಾಘವೇಂದ್ರ ಅನುಗ್ರಹಕ್ಕೆ ಬಹಳ ದಿನದಿಂದ ಬರಬೇಕು ಅಂತಿದ್ದೆ. ಎಲ್ಲದಕ್ಕೂ ಕೂಡ ಗುರು ಅನುಗ್ರಹ ಅವಶ್ಯಕತೆ ಇದೆ. ರಾಯರ ದರ್ಶನವನ್ನ ಮಾಡೋಂಥ ಒಂದು ಭಾಗ್ಯ ಇವತ್ತು ನಮಗೆಲ್ಲ ಸಿಕ್ಕಿದೆ. ಸೊ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಎಲ್ಲ ಕೂಡ ಒಳ್ಳೇದಾಗಲಿ, ಶಾಂತಿ ಸಿಗಲಿ ಅಂತೇಳಿ ಭಗವಂತನಲ್ಲಿ ರಾಯರಲ್ಲಿ ಪ್ರಾರ್ಥನೆ ಮಾಡಿದ್ವಿ. ಈಗ ಭಾರತ್ ಜೋಡೋಕ್ ಬಂದಾಗ ಏನ್ ಸಂಕಲ್ಪ ಮಾಡ್ಕೊಂಡು ಹೋಗಿದ್ರಿ ಸರ್? ಈಗ 2ನೇ ಬಾರಿ ಬಂದಿದ್ರಿ, ಈಗೇನ್ ಸಂಕಲ್ಪ ಮಾಡ್ಕೊಂಡ್ರೆ? ಸಂಕಲ್ಪ ಮಾಡೋದಕ್ಕೆ ನಮ್ಮ ಸರ್ಕಾರ ಬಂದಿರೋದು. ಈಗ ಸರ್ ಈಗೇನ್ ಸಂಕಲ್ಪ ಮಾಡಿದ್ರಿ ಅಂತ ದಯವಿಟ್ಟು ತಿಳಿಸ್ಬೋದಾ? ರಾಯರ ಸನ್ನಿಧಿಗೆ ಮಾತ್ರವಲ್ಲ, ಡಿಕೆ ಮಂತ್ರಾಲಯ ಸೇರಿ 3 ದೇಗುಲಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಪಂಚಮುಖಿ ಆಂಜನೇಯ ದೇಗುಲದಲ್ಲೂ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಅದರಲ್ಲೂ ಮಧು ಅಭಿಷೇಕ, 108 ಮಂತ್ರಗಳ ಮೂಲಕ ವಿಶೇಷ ಪುಷ್ಪಾರ್ಚನೆ ಸಲ್ಲಿಸಿದ್ದಾರೆ. ದೀಪಾವಳಿ ಪಾಡ್ಯ, ಸ್ವಾತಿ ನಕ್ಷತ್ರದಲ್ಲಿ ಮಾಡಿದ ಪೂಜೆ ಇಷ್ಟಾರ್ಥ ನೆರವೇರಿಸುತ್ತೆ ಅಂತಿದ್ದಾರೆ ಆಂಜನೇಯ ದೇಗುಲದ ಪ್ರಧಾನ ಅರ್ಚಕರು. ಮಧು ಅಭಿಷೇಕ ಅಂದ್ರೆ ಜೇನುತುಪ್ಪದ ಅಭಿಷೇಕ. ಅವರು ಇಷ್ಟ ಕಾರ್ಯ ನೆರವೇರಲಿ ಅಂತ ಹೇಳಿದ್ರು, ಅದು ಮಧು ಅಭಿಷೇಕ ಮಾಡಿದ್ದಾರೆ. ಮತ್ತು ಪುಷ್ಪಾರ್ಚನೆ ಅವರ ಕೈಯಿಂದನೇ. ಏನು ಪುಷ್ಪಾರ್ಚನೆ ಅಂದರೆ 108 ಮಂತ್ರದಿಂದ ಹೇಳಿ ಮಾಡಿರೋದು ಪುಷ್ಪಾರ್ಚನೆ. ಅದು ಬಹಳ ವಿಶೇಷ. ಅದು ಇವತ್ತು ದೀಪಾವಳಿ ಪಾಡ್ಯ, 3:30 ಮುಹೂರ್ತ, ಬುಧವಾರ, ಸ್ವಾತಿ ನಕ್ಷತ್ರ, ವಿಶೇಷ ದಿವಸಗಳಲ್ಲಿ ಮಾಡಿದ್ದಾರೆ. ಅವರ ಇಷ್ಟ ಕಾರ್ಯಗಳು ಗ್ಯಾರಂಟಿ ನೆರವೇರುತ್ತೆ. ಇಷ್ಟಾರ್ಥ ಸಿದ್ಧಿಗೆ ವಿಶೇಷ ಪೂಜೆ ನೆರವೇರಿರುವುದು ರಾಜಕೀಯ ಪಡಸಾಲೆಯ ಕುತೂಹಲಕ್ಕೆ ಕೊಂಚ ತುಪ್ಪ ಸುರಿದಿದೆ. ಯಾಕಂದ್ರೆ ರಾಜ್ಯ ರಾಜಕಾರಣದಲ್ಲಿ ಆಗಾಗ ಸಿಎಂ ಬದಲಾವಣೆಯ ಚರ್ಚೆ ಅಲೆಯಂತೆ ಎದ್ದು ತಣ್ಣಗಾಗ್ತಲೇ ಇರುತ್ತೆ. ಈ ಸಿಎಂ ಕುರ್ಚಿ ವಿಚಾರಕ್ಕೆ ಹೆಚ್ಚು ಕೇಳಿ ಬಂದಿರೋದು ಕೂಡ ಕನಕಪುರ ಬಂಡೆ ಹೆಸರೇ. ಹೀಗಾಗಿ ಡಿಕೆ ಏನೇ ಪ್ರಾರ್ಥನೆ ಸಲ್ಲಿಸಿದ್ರು ಅದು ಮುಖ್ಯಮಂತ್ರಿ ಗಾದಿಯ ಸುತ್ತಲೇ ಗುಸುಗುಸು ಮಾತುಗಳನ್ನ ಸೃಷ್ಟಿಸುತ್ತೆ. ಈ ಬಗ್ಗೆ ಡಿಕೆ ಶಿವಕುಮಾರ್ ಅವರನ್ನ ಪ್ರಶ್ನೆ ಕೇಳಿದ್ರೆ ಮಾರ್ಮಿಕ ಉತ್ತರ ಕೊಟ್ಟಿದ್ದಾರೆ. ರಾಮನ ತಂದೆ ದಶರಥ, ಎಲ್ಲೂ ದಶರಥ ದೇಗುಲ ಇಲ್ಲ. ರಾಮನ ಭಂಟ ಹನುಮನ ದೇವಸ್ಥಾನಗಳಿವೆ. ದೇಗುಲದ ಒಳಗಿನ ನನ್ನ ವ್ಯವಹಾರ ಭಕ್ತನಿಗೂ ಭಗವಂತನಿಗೂ ಬಿಟ್ಟ ವಿಚಾರ ಎನ್ನುವ ಮೂಲಕ ದೇವರ ಮುಂದೆ ಯಾವ ಸಂಕಲ್ಪ ಮಾಡಿದ್ರು ಎನ್ನುವುದನ್ನ ಗುಟ್ಟಾಗೆ ಇಟ್ಟಿದ್ದಾರೆ. ರಾಮನ ತಂದೆ ದಶರಥ ಮಹಾರಾಜ, ಎಲ್ಲೂ ದಶರಥ ಮಹಾರಾಜನ ದೇವಸ್ಥಾನ ಇಲ್ಲ. ಆದ್ರೆ ರಾಮನ ಬಂಟ ಆಂಜನೇಯನ ದೇವಸ್ಥಾನ ಇದೆ. ಆಂಜನೇಯ ಒಬ್ಬ ಸಮಾಜದ ಒಬ್ಬ ದೊಡ್ಡ ಸೇವಕ. ಆ ಸೇವಕನ ಪಾದಕ್ಕೆ ಬಂದು ಇವತ್ತು ನಾನು ಪ್ರಾರ್ಥನೆ ಮಾಡೋಂಥ ಒಂದು ಅವಕಾಶ ನನಗೆ. ದೇವಸ್ಥಾನದಲ್ಲಿ ವ್ಯವಹಾರ ಭಕ್ತನಿಗೂ ಭಗವಂತನಿಗೂ ಬಿಟ್ಟಂತ ವ್ಯವಹಾರ. ಇದು ಸಾರ್ವಜನಿಕರಿಗಾಗಲಿ, ನಿಮ್ಗಾಗಲಿ, ಬೇರೆಯವ್ರಿಗಾಗಲಿ ಬಿಟ್ಟಂತ ವ್ಯವಹಾರ. ನಾನುಂಟು ಆಂಜನೇಯ. ಈ ಬೆಳವಣಿಗೆ ಬಗ್ಗೆ ಪೂಜೆ ನೆರವೇರಿಸಿರುವ ಆಂಜನೇಯ ದೇಗುಲದ ಪ್ರಧಾನ ಅರ್ಚಕರು ಟಿವಿ9 ಬಳಿ ಮಾತನಾಡಿದರು. ಡಿಕೆ ಶಿವಕುಮಾರ್ ಸಿಎಂ ಆಗುವ ಸಂಕಲ್ಪ ಮಾಡಿದ್ದಾರೆ. 15 ವರ್ಷಗಳ ಹಿಂದೆ ಬಂದಿದ್ರು. ಅದರ ಪ್ರತಿಫಲವಾಗಿ ಡಿಸಿಎಂ ಆಗಿದ್ದಾರೆ. ಮುಂದೆ ಸಿಎಂ ಆಗೋದು ಕೂಡ ಗ್ಯಾರಂಟಿ ಎಂದಿದ್ದಾರೆ. ಅವರು ಸಂಕಲ್ಪ ಮಾಡಿದ್ದಾರೆ, ಮುಂದೆ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಅವರ ಆಸೆ. ಮುಖ್ಯಮಂತ್ರಿ ಗ್ಯಾರಂಟಿ ಆಗ್ತಾರೆ. ಇನ್ನೂ ಒಂದು ಏನಂದರೆ, ಅವರು ಕೆಲವು ವರ್ಷಗಳ ಹಿಂದೆ, ಒಂದು 15 ವರ್ಷಗಳ ಹಿಂದೆ ಬಂದು ದರ್ಶನ ಮಾಡ್ಕೊಂಡು ಹೋಗಿದ್ರು. ಪ್ರಮೋಷನ್ ಆಯಿತು ಅಂದರೆ DCM ಆದರು. ಏನು ಕೆಲವೊಂದು 15 ವರ್ಷಗಳ ಹಿಂದೆ. ಈಗ ಅವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಬಂದಿದ್ದಾರೆ.
ಗ್ಯಾರಂಟಿ ಆಗ್ತಾರೆ. ಮನಸ್ಸಿನಲ್ಲಿ ಬೇಡಿಕೊಂಡಿದ್ದಾರೆ, ಅವರು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ, ಅದು ಗ್ಯಾರಂಟಿ ಆಗುತ್ತೆ, ಗ್ಯಾರಂಟಿ ಆಗ್ತಾರೆ. ಇಲ್ಲೇ ಪಂಚಮುಖಿ ಪ್ರಾಣದೇವರ ಹತ್ರ ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋದ ಮೇಲೆ 1 ದಿವಸ 2 ದಿವಸ ಹೆಚ್ಚು ಕಡಿಮೆ ಆಗ್ಬೋದು, ಗ್ಯಾರಂಟಿ ಆಗ್ತಾರೆ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ಆಗಾಗ ಮುನ್ನೆಲೆಗೆ ಬರುತ್ತೆ. ಈ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಮಾಡ್ತಿರೋದು ಸಹಜವಾಗಿ ಕುತೂಹಲವನ್ನ ಹೆಚ್ಚಿಸಿದೆ. ಭೀಮೇಶ್, TV9 ಮಂತ್ರಾಲಯ.